ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ಮಹಾರಾಷ್ಟ್ರ ಸೇರಿದಂತೆ ನಾನಾ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ನಾರಾಯಣಪುರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದರಿಂದ ಈಗ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರನ್ನು ಹರಿಬಿಟ್ಟಿದ್ದರಿಂದ ರಾಯಚೂರು ಜಿಲ್ಲೆಯಲ್ಲಿ ಈಗ ನದಿ ತೀರದಲ್ಲಿ ಕೃಷಿ ಚಟುವಟಿಕೆಗಳು ಆರಂಭ ಆಗಿದ್ದಾವೆ. ನೀವು ಕೂಡ ನೋಡ್ತಾ ಇರ್ಬೋದು, ಈಗಾಗಲೇ ಕೃಷ್ಣಾ ನದಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಯಚೂರು ತಾಲೂಕು ಸೇರಿದಂತೆ ಲಿಂಗಸೂಗೂರು, ದೇವದುರ್ಗ ಏನು ನದಿ ತೀರದಲ್ಲಿ ಈಗಾಗಲೇ ರೈತರು ಭತ್ತವನ್ನು ನಾಟಿ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಭತ್ತವನ್ನು ಕೂಡ ನಾಟಿ ಮಾಡ್ತಾ ಇದ್ದಾರೆ. ಆದರೆ ರೈತರಿಗೆ ಒಂದು ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು. ಮೇಲ್ಭಾಗದಿಂದ ಬಂದಂಥ ನೀರಿನ ಜೊತೆಗೆ ಮೊಸಳೆಗಳು ಕೂಡ ಬರ್ತಾ ಇರೋದರಿಂದ ರೈತರು ಭತ್ತ ನಾಟಿ ಮಾಡಬೇಕಾದ್ರೂ ಕೂಡ ಭಯ ಪಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಏನು ಕೃಷ್ಣಾ ನದಿಗೆ ನೀರು ಬರ್ತಾ ಇದೆಯಲ್ಲ, ಈಗಾಗಲೇ ನಾರಾಯಣಪುರ ಜಲಾಶಯದಿಂದ 40,000 ಕ್ಯೂಸೆಕ್ಸ್ಕಷ್ಟು ನೀರನ್ನು ಕೃಷ್ಣಾ ನದಿಗೆ ಹರಿಬಿಟ್ಟಿದ್ದಾರೆ. ಆ ಕೃಷ್ಣಾ ನದಿ ನೀರಿನ ಜೊತೆಗೆ ಮೊಸಳೆಗಳು ಕೂಡ ಈಗಾಗಲೇ ನದಿ ತೀರದಲ್ಲಿ ಬಂದಿದ್ದರಿಂದ ರೈತರು ಆತಂಕದಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡುವಂಥ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ರೈತರಿದ್ದಾರೆ. ರೈತರನ್ನೇ ಮಾತಾಡಿಸ್ತೀನಂತ. ಸರ್, ಈಗಾಗಲೇ ಏನು ಕೃಷಿ ಚಟುವಟಿಕೆಗಳು ಆರಂಭ ಆಗಿರಲಿಲ್ಲ ಮಳೆ ಇಲ್ದಕ್ಕೆ, ಈಗ ಏನು ನಾರಾಯಣಪುರ ಡ್ಯಾಮಿಂದ ನೀರು ಬಿಟ್ಟಿದ್ದರಿಂದ ಏನೇನು ಅನುಕೂಲ ಆಗಿದೆ ಮತ್ತು ಅನನುಕೂಲ ಏನಾಗಿದೆ? ಈಗಾಗಲೇ ನಾರಾಯಣಪುರ ಡ್ಯಾಮ್ಲಿಂದ ನೀರು ಬಿಡುವ ಕಾರಣ ರೈತರಿಗೆ ಭತ್ತ ನಾಟಿ ಮಾಡೋ ವ್ಯವಸ್ಥೆಯನ್ನು ಅನುಕೂಲ ಆಗಿದೆ. ನೀರು ಬಿಡೋದ್ರಿಂದ ಈ ಮೊಸಳೆಗಳ ಕಾಟನೂ ಜಗ್ಗಿದೆ ರೀ. ಜಾನುವಾರುಗಳು ಇಂಥವೆಲ್ಲ ಮೇಸಂತ ಹೋಗಿರ್ಬೋದು. ರೈತರು ಪಂಪ್ ಸೆಟ್ಗಳಿಗೆ ಇಳಿಬೇಕಾದ್ರೂ ನದಿಯಲ್ಲಿ ಫುಟ್ಬಾಲ್ ನೀರು ಬಿಟ್ಟಾಗ ಇಳಿಬೇಕಾದ್ರೂ ಮೊಸಳೆಗಳು ಒಂದು ಭಯದಿಂದಲೇ ನದಿಯಲ್ಲಿ ಇಳಿಯಂತ ರೈತರು ಯಾವುದೇ ಒಂದು ಓಡಾಡ್ಬೇಕಾದ್ರೂ ಒಂದು ಭಯದ ವಾತಾವರಣದಾಗೆ ಓಡಾಡೋ ಒಂದು ಸೃಷ್ಟಿ ಇದೆ. ಒಂದಲ್ಲಿ ಮಳೆ ಬರ್ತಾರಂತ ಇಷ್ಟು ದಿನದ ಮಳೆ ಒಂದು ಕೈ ಕೊಟ್ಟಿತ್ತು. ಈಗಾಗಲೇ ಡ್ಯಾಮ್ ತುಂಬಿ ರೈತರ ಒಂದು ಸಂತಸದಲ್ಲಿ ಇದ್ದು ನೀರು ಬರ್ತಾವೆಂಬ ಒಂದು ವಾತಾವರಣದ ನಿರೀಕ್ಷೆಯಲ್ಲಿ ಇವೆ ಸರ್. ರೈತರು ಒಂದು ಖುಷಿನೇ ಆಗಿದೆ. ಆ ವಾತಾವರಣದ ಮೊಸಳೆದೊಂದು ಭಯ ಆಗಿದೆ ರೈತರಿಗೆ. ಅಲ್ಲ, ಯಾವ ರೀತಿ ಕಾಟ ಕೊಡ್ತಾವೆ ಮೊಸಳೆಗಳು ಕೃಷಿ ಚಟುವಟಿಕೆಗೆ? ರೈತರು ಪಂಪ್ ಸೆಟ್ ಕೆಳಗೆ ಇಳಿಬೇಕಾದ್ರೂ ಭಾಳ ಭಯದಿಂದ ನೀರು ಬಿಡ್ತಾದ್ರೂ ಒಂದು 4-5 ಮಂದಿ ಜನರು ರೈತರು ಕಬಾಯಿಷ ಅಂತ ಮಾಡಿಕೊಂತ ಇಲ್ಲಕ್ಕೆ ಜಾಲಗಾರರು ಅವರು ಬೆಂಡುಗಳು ತಂದು ಅವ್ರನ್ನ ನಿಂದ್ರಿಸಿ ಬಂದೋಬಸ್ತ್ ಮಾಡಿಕ್ಬೇಕು. ದನ ಕಾರ ಕಾಯುವಂಥವ್ರು ಜೀವದೊಂದು ಔಟ್ರ ಕಡೆನೇ ಒಂದು ಮುಂಜಾಗ್ರತೆ ಮೊಸಳು ಕಡೆ ಇಟ್ಕೊಂಡು ನದಿ ದಂಡಿ ದನ ಕರ ಮೇಯಿಸುವಂಥ ಪ್ರಯತ್ನ ಮಾಡಿದ್ರೆ ಮಾತ್ರ ಒಂದು ಅನುಕೂಲ. ಮೈ ಮರ್ತಿಗಿನ ಕುಂತ್ರೆ ದನ ಕರನ್ನು ಹೊಡೆಯುವ ಚಾನ್ಸಸ್ ಇವೆ ಅವ್ರಿಗೆ. ಅವು ಮೊಸಳೆಗಳು ಹೆಂಗೆ ಬರ್ತಾವೆ ಸರ್? ನದಿಯಿಂದ ಹೊರಗೆ ಹೆಂಗೆ ಬರ್ತಾ ಇದೆ? ಎಲ್ಲೆಲ್ಲಿ ಬರ್ತಾ ಇದ್ದಾವೆ ಅವು? ನದಿ ನೋಡ್ರಿ, ಇದೇ ನದಿ ಒಳಗೆ ಇರ್ತಾವ್ರಿ. ಎಲ್ಲೇ ದನ ಕರ ಬಿಟ್ಟಿದ ತಕ್ಷಣ ಅವ್ರ ಒಂದು ಸ್ಮೆಲ್ಲಿಗೆ ಆಟೋಮೆಟಿಕ್ಕಾಗಿ ದಂಡಿಗೆ ಬಂದ್ಬಿಡ್ತಾವೆ ಸರ್, ಆಟೋಮೆಟಿಕ್ ಮೊಸಳೆಗಳು. ಹಾಂ ಸರ್. ಯಾವ ರೀತಿ ಕಾಟ ಕೊಡ್ತಾ ಇದ್ದಾವೆ? ಕಾಟ ಬಗ್ಗೆ ಸರ್ ಓಡಾಡ್ತಾವ. ನೀವಂತ ನಿಮ್ಮ ಕ್ಯಾಮ್ರಾದಲ್ಲಿ ಅಂತ ನೋಡ್ಬೋದಲ್ಲ ಸರ್ ಯಾವ ರೀತಿ ಓಡಾಡ್ತಾವಂಪ. ನೀವು ಇನ್ನೂ ಇದ್ದೀರಿ ಸರ್. ದನ ಕರಗಿನ ಆಡು ಆಯಿತು, ಕುರಿಗಳು, ದನಗಳು, ಯಾರೇ ಮನುಷ್ಯರು ದಂಡಿಗೆ ಹೋದ್ರೆ ಅಂತ ನೀವಂತ ನೋಡ್ಬೋದು ಸರ್ ಯಾವ ರೀತಿಯಲ್ಲಿದೆ ಅಂತ. ಇದು ರೈತರು ಹೇಳುವಂಥ ಮಾತು. ಏನು ಮಳೆ ಆಗ್ತಾ ಇದೆ ಕೃಷ್ಣಾ ನದಿ ಮೇಲ್ಭಾಗದಲ್ಲಿ, ಕೃಷ್ಣಾ ನದಿಗೆ ನೀರು ಬರ್ತಾ ಇದೆ ಅಂಥೇಳಿ ರೈತರು ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀರಿನ ಜೊತೆಗೆ ಮೊಸಳೆಗಳು ಕೂಡ ಬಂದಿದ್ದರಿಂದ ಆ ಮೊಸಳೆ ಕಾಟದಲ್ಲೇ ನಾವು ಕೃಷಿ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥ ಮಾತು ರೈತರಿಂದ ಕೇಳಿ ಬರ್ತಾ ಇದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.